ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ಕರ್ತನ ಯೇಸು ಕ್ರಿಸ್ತನ ಬರುವಿಕೆ ಬಗ್ಗೆ ಹೋದ ವಾರ ಈ ಅರ್ಮಗದನ್ ಯುದ್ಧ ಅದು ಹೆಂಗಿರುತ್ತೆ, ಎಷ್ಟು ದಿನ ಇರುತ್ತೆ, ಅದಕ್ಕೆ ಮುಂಚಿನ ವಾರ ಕೂಡ ಅದರ ಬಗ್ಗೆ ನಾವು ಧ್ಯಾನಿಸ್ತೀವಿ. ಹಲ್ಲೆಲೂಯಾ. ಈ ದಿನದಲ್ಲಿ ಸ್ವಲ್ಪ ಆಳವಾಗಿ ಈ ಅರ್ಮಗದನ್ ಯುದ್ಧ ನಂತರ ಏನಾಗುತ್ತೆ, ಹಲವಾರು ಜನಕ್ಕೆ, ಅದಕ್ಕೆ ಮುಂಚೆ ಹಲವಾರು ಜನಕ್ಕೆ ಕರ್ತನಾದ ಯೇಸು ಕ್ರಿಸ್ತ ಯಾವಾಗ ಬರ್ತಾರೆ ಅನ್ನೋದ ಒಂದು ಸೂಕ್ಷ್ಮನೇ ಇಲ್ದಿರೆ ಏನು ಮಾಡ್ತಾರೆ, ಬೈಬಲಲ್ಲಿ ಇರೋ ಆ ವಾಕ್ಯಗಳನ್ನು ಧ್ಯಾನಿಸ್ದಿರೇ ಇರ್ತಾರೆ. ಏನು ಮಾಡ್ತಾರೆ? ಧ್ಯಾನಿಸ್ದಿರೇ ಇರ್ತಾರೆ. ಅದೇ ವಾಕ್ಯ ತುಂಬ ಸ್ಪಷ್ಟವಾಗಿ ನಮ್ಗೆ ಹೇಳ್ತದೆ, ಆತನು ಬರಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಹೆಂಗೆ ಆತನು ಎತ್ತಲ್ಪಟ್ಟನು ಅದೇ ರೀತಿ ಅವರು ತಿರ್ಗಾ ನಮಗಾಗಿ ಬರಲಿಕ್ಕಿದ್ದಾರೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಒಂದೊಂದು ಕ್ರೈಸ್ತನ ವಿಶ್ವಾಸ, ಆತನ ನಂಬಿಕೆ ಯಾವುದ್ರ ಮೇಲಿದೆ? ಆತನ ಬರುವಿಕೆ ಮೇಲೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ಬರಲ್ಲ ಅಂತ ಹೇಳಿದ್ರೆ ನಾವು ಕ್ರೈಸ್ತನ ಹಿಂದೆ ಹಿಂಬಾಲಿಸುವುದು ಏನದು? ವೇಸ್ಟ್, ವ್ಯರ್ಥ. ನಾವು ಏನಕ್ಕೆ ಕ್ರೈಸ್ತನ ಹಿಂದೆ ಹಿಂಬಾಲಿಸ್ತಾ ಇದ್ದೀವಿ? ಆತನು ಜೀವಂತವಾಗಿ ಎದ್ದು ಹೋಗಿದ್ದು ಮಾತ್ರ ಅಲ್ಲ, ಮತ್ತೆ ಪುನಃ ಏನು ಮಾಡ್ತಾರೆ, ಅದೇ ರೀತಿ ಇಳಿದು ಬರ್ತಾರೆ ನಮಗಾಗಿ ಅಂತ. ಹಲ್ಲೆಲೂಯಾ. ಅದರಿಂದನೇ ಕ್ರೈಸ್ಟ್ ಸ್ಪೆಷಲ್ ಫಾರ್ ಅಸ್. ಅದರಿಂದನೇ ಕ್ರೈಸ್ತನು ನಮಗೆ ವಿಶೇಷವಾಗಿದ್ದಾರೆ. ಹಲ್ಲೆಲೂಯಾ. ಏನಕ್ಕೆ ಬರ್ತಾ ಇದ್ದಾರೆ ಅವರು? ನಮ್ಮನ್ನು ಪರಲೋಕಕ್ಕೆ ಕೊಂಡೋಗಲು. ಎಲ್ಲಿಗೆ? ಪರಲೋಕಕ್ಕೆ ಕೊಂಡೋಗಲು. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಯೇಸು ಕ್ರಿಸ್ತನು ಬಂದನು, ಜೀವವನ್ನು ಕೊಟ್ಟನು. ಯೇಸು ಕ್ರಿಸ್ತು ಪುನಃ ಮೂರನೇ ದಿನ ಜೀವಂತವಾಗಿ ಎದ್ದನು, ಪರಲೋಕಕ್ಕೆ ಎತ್ತಲ್ಪಟ್ಟನು. ಇದ್ರ ಬಗ್ಗೆ ಧ್ಯಾನಿಸ್ತಾ ಇದ್ದೀವಿ. ಆತನು ಏನಕ್ಕೆ ಜೀವವನ್ನು ಕೊಟ್ಟನು ಅನ್ನೋದನ್ನು ನಾವೇನು ಮಾಡಲ್ಲ? ಧ್ಯಾನಿಸಲ್ಲ. ಅದನ್ನು ವಿಶ್ವಾಸ. ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ? ಆತನು ಪುನಃ ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ. 2 ಥೆಸಲೋನಿಕೆ ಬರೆದ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ 2 ಥೆಸಲೋನಿಕೆ ಬರೆದ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆ್ಯಂಡ್ ಟು ಯು ಹೂ ಆರ್ ಟ್ರಬಲ್ಡ್ ರೆಸ್ಟ್ ವಿತ್ ಅಸ್ when the Lord Jesus shall be revealed from heaven. He shall be revealed. ನಮಗೆ ತೋರಿಸಲ್ಪಡೋನು. ಮೇಘಗಳ ಮಧ್ಯದಲ್ಲಿ ಆಕಾಶದಿಂದ, ಪರಲೋಕದಿಂದ ನಮಗೆ ಆತನು ತೋರಿಸಲ್ಪಡೋನು ಅಂದರೆ ಏನು ಅರ್ಥ? ನನ್ನ ಕಣ್ಣು ಆತನನ್ನು ಏನು ಮಾಡೋನು? ಕಾಣು. ಐ ವಿಲ್ ಸಿ ಮೈ ಲಾರ್ಡ್. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿರುವ ವಿಶೇಷ ಅದೇ. ಹಲ್ಲೆಲೂಯಾ. ಆತನನ್ನು ನಾನು ಕಾಣಬಹುದು. ಹೆಂಗೆ ಕಾಣಬಹುದು? ಟಿ ವಿನಲ್ಲ, ಮೊಬೈಲಲ್ಲ. ಹೆಂಗೆ? ಈ ಕಣ್ಣಿಂದಾನೇ ನಾನು ಕಾಣಬಹುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಓದುವಾಗ ವಾಕ್ಯ ಹೇಳ್ತಾ ಇದೆ, ಇಮಿಡಿಯೇಟ್ಲಿ ಆಫ್ಟರ್. ಹಲ್ಲೆಲೂಯಾ. ವಾಕ್ಯ ಓದುವಾಗ ಕರ್ತನ ಪರಿಶುದ್ಧ ನಾಮಕ್ಕೆ, ಆ್ಯಂಡ್ ಟು ಯು ಹೂ ಆರ್ ಟ್ರಬಲ್ಡ್ ಇನ್ ದ ರೆಸ್ಟ್ ವೆನ್ ದ ಲಾರ್ಡ್ ಜೀಸಸ್ ಶಲ್ ಬಿ ರಿವೀಲ್ಡ್ ಫ್ರಮ್ ದ ಹೆವೆನ್ ವಿತ್ ಹಿಸ್ ಮೈಟಿ ಏಂಜಲ್ಸ್. ಹೆಂಗೆ? ಮುಂಚೆ ಬರುವಾಗ ಹೆಂಗೆ ಬಂದರು? ಒಂದು ಕೂಸಾಗಿ ಬಂದರು. ಎಲ್ಲಿ ಬಂದರು? ಹಸು ಕೊಟ್ಟಿಗೆನಾಗ ಬಂದರು. ಹಲ್ಲೆಲೂಯಾ. ಹೆರಿಗೆ ನೋಡಲಿಕ್ಕೂ ಯಾರೂ ಇರಲಿಲ್ಲ, ಹೆರಿಗೆ ನೋಡೋ ಒಂದು ಸ್ಥಳನೂ ಇರಲಿಲ್ಲ. ಅಂಥ ಒಂದು ಜಾಗಕ್ಕೆ ಕರ್ತನಾದ ಯೇಸು ಕ್ರಿಸ್ತು ಬಂದನು. ಬಂದಿದ್ದ ತಕ್ಷಣ ಎಷ್ಟು ವರ್ಷ ಇದ್ದರು ಈ ಭೂಮಿನಲ್ಲಿ? 33.5 ವರ್ಷ, 33.5 years. 30 ವರ್ಷ ತನ್ನ ಕುಟುಂಬಕ್ಕಾಗಿ ಏನು ಮಾಡಿದ್ರು? ದುಡಿದ್ರು. ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ಯೋಸೇಫನು ಆತನ ಚಿಕ್ಕ ವಯಸ್ಸಲ್ಲಿರುವಾಗಲೇ ಏನಾದರೂ ಅವರು ತೀರ್ಕೊಂಡು, ಆವಾಗ ಮನೆಯಲ್ಲಿರುವ ಎಲ್ಲ ಜವಾಬ್ದಾರಿ ಯಾರ ಮೇಲೆ ಬಂತು? ಕರ್ತನಾದ ಯೇಸು ಕ್ರಿಸ್ತ ಮೇಲೆ. ಆವಾಗ ಕರ್ತನಾದ ಯೇಸು ಕ್ರಿಸ್ತು ಏನು ಮಾಡಿದ್ರು? ಜವಾಬ್ದಾರಿ ಬಿಟ್ಬಿಟ್ಟು, ಇಲ್ಲ ನಾನು ದೇವ್ರ ಸೇವಕ, ನಾನು ದೇವರ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೀನಿ ನಾನು ಇಲ್ಲಿ
ನಾನು ಪರಲೋಕ ರಾಜ್ಯವನ್ನು ಇಲ್ಲಿ ಸ್ಥಾಪಿಸಲು ಬಂದಿದ್ದೀನಿ, ನಮ್ಮ ಪಿತನ ರಾಜ್ಯವನ್ನು ಸ್ಥಾಪಿಸಲು ಇಲ್ಲಿ ಬಂದಿದ್ದೀನಿ, ನನಗೆ ಈ ಕೆಲಸ ಇಲ್ಲ ಅಂತ ದೇವರು ಹೇಳಿಲ್ಲ. ಆತನ ತಂದೆ ತೀರಿದ ನಂತರನೇ ಈತನೇನು ಮಾಡಿದ್ನು, ಆ ಜವಾಬ್ದಾರಿಯನ್ನು ತಾನು ಒಪ್ಪಿಸ್ಕೊಂಡು ಆ ಕುಟುಂಬವನ್ನು ಏನು ಮಾಡಿದ್ರು, 30 ವರ್ಷವರೆಗೂ ಆ ಕುಟುಂಬವನ್ನು ನಡೆಸ್ತಾರೆ. ಅವ್ರ ಜೊತೆಗೆ ಹುಟ್ಟ ಸಹೋದರರುಗಳು ಜೇಮ್ಸ್, ಜಾನ್, ಇವರೆಲ್ಲ ದೊಡ್ಡದಾಗೋವರೆಗೂ ಏನು ಮಾಡಿದ್ರು, ಅವ್ರನ್ನ ಬೆಳೆಸಿ ಸಾಕಿದ್ರು. ಅವ್ರ ತಾಯಿಯೊಟ್ಟಿಗೆ ಅವ್ರು ಇದ್ದರು. ಅವ್ರ ತಾಯಿನ ಏನು ಕೊರತೆ ಇದ್ದರೆ ನೋಡಿಕೊಂಡ್ರು. ಈ ವಾಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಟು ಹೌ ಟು ಬಿಲ್ಡ್ ಎ ಫ್ಯಾಮಿಲಿ. ಒಂದು ಒಳ್ಳೆ ಉದಾಹರಣೆಯಾಗಿದ್ದರು ತನ್ನ ಕುಟುಂಬವನ್ನು ಹೆಂಗೆ ನಡೆಸಬೇಕಂತ. ಅಲ್ಲೆಲ್ಲೂಯ್ಯ. ತುಂಬ ಜನರು ಏನು ಮಾಡ್ತಾರೆ, ಬೈಬಲ್ ತೆಗೆದಿದ್ದ ತಕ್ಷಣ ಯೇಸು ಸ್ವಾಮಿ ಥರ ನಾವು ಬರಬೇಕು, ಯೇಸು ಸ್ವಾಮಿ ಥರ ನಾವು ಜೀವಿಸಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅಪ್ಪ ಅಮ್ಮನೆಲ್ಲ ಬಿಟ್ಬಿಡ್ತಾರೆ ಬೀದಿನಲ್ಲಿ. ಸಹೋದರ ಸಹೋದರಿಗಳ ಜೊತೆಗೆ ಹುಟ್ಟಿದವ್ರನ್ನ ಬೀದಿನಲ್ಲಿ ಬಿಟ್ಬಿಡ್ತಾರೆ. ವಾಕ್ಯ ಹೇಳ್ತಾ ಇದೆ, ಆತನೇನು ಮಾಡಿದ್ನೋ, ತನ್ನ ಕರ್ತವ್ಯವನ್ನು ನಿಭಾಯಿಸ್ತು, ಪೂರೈಸ್ತು. 30 ವರ್ಷ ನಂತರ ಅವರ ಸಹೋದರಗಳ ಜೊತೆಗೆ ಹುಟ್ಟ ಜೇಮ್ಸ್, ಜಾನ್ ಇವರೆಲ್ಲ ಅವ್ರ ಕೆಲಸ ಅವ್ರು ನೋಡೋ ಅಷ್ಟು ಬಂದಾಗ ಅವ್ರು ಏನು ಮಾಡಿದ್ರು, ದೇವರ ಕೆಲಸವನ್ನು ನೋಡಲಿಕ್ಕೆ ಹೊರಟರು. 3.5 ವರ್ಷ ದೇವರ ಸೇವೆಯನ್ನು ಮಾಡಿದ್ರು. ಆ ನಂತರ ತನ್ನ ಜೀವವನ್ನು ನಮಗಾಗಿ ಕೊಟ್ಟರು. ಜೀವ ಕೊಡೋಕ್ಕೆ ಮುಂಚೆನೇ ಸೇವೆ ಮಾಡುವಾಗಲೇ ತನ್ನ ಸೀಡರೊಟ್ಟಿಗೆ ಏನು ಹೇಳಿದ್ರು. ಮತ್ತೆ ಬರೆದ ಪುಸ್ತಕ 24ನೇ ಅಧ್ಯಾಯದಲ್ಲಿ ಓದುವಾಗ ಅದರ ಬಗ್ಗೆ ಸ್ಪಷ್ಟವಾಗಿ ಬರೆದಿದೆ. ಆತನು ಯಾವ ರೀತಿ ಬರ್ತಾರೆ ಅಂತ ಅವರು ಮುನ್ಸೂಚನೆಯಾಗಿ ಪ್ರವಾದಿಯಾಗಿ ಏನು ಮಾಡಿದ್ರು, ಅವರು ನಮಗೆ ನುಡಿದ್ರು. ಅಲ್ಲೆಲ್ಲೂಯ್ಯ. ಸೊ ಕರ್ತನಾದ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಪುನಃ ಬರ್ತಾರೆ. ಅಗೇನ್ ಈಸ್ ಗೋಯಿಂಗ್ ಟು ಕಮ್. ಆದರೆ ಈ ಸತಿ ಬರುವಾಗ ಹೆಂಗೆ ಬರ್ತಾರೆ ಅವರು, ರಾಜಾದಿ ರಾಜನಾಗಿ. ಅಲ್ಲೆಲ್ಲೂಯ್ಯ. ಸೊ ಎಲ್ಲರೂ ಕಾಣಬಹುದು. ವಾಕ್ಯ ಇವಾಗ ಓದುವಾಗ ನಾವು ಓದ್ವಿ, ಅವ್ರು ಬರುವಾಗ ಹೆಂಗೆ ಬರ್ತಾರೆ, ಮೈಟಿ ಏಂಜಲ್ಸ್. ಮೈಟಿ ಏಂಜಲ್ಸ್ ಅಂದರೆ ಏನು, ಲೆಕ್ಕವಿಲ್ಲದೆ ದೇವದೂತರುಗಳು, ಬಲಶಾಲಿ ತುಂಬಿರುವ ದೇವದೂತರುಗಳು. ಅಲ್ಲೆಲ್ಲೂಯ್ಯ. ಒಟ್ಟಿಗೆ ಅವ್ರ ಸೇನೆ ಒಟ್ಟಿಗೆ ಅವ್ರೇನು ಮಾಡ್ತಾರೆ, ಎಳೆದು ಬರ್ತಾರೆ. ಅಲ್ಲೆಲ್ಲೂಯ್ಯ. ಅವ್ರು ಎಳೆದು ಬಂದು, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 2ನೇ ಅಧ್ಯಾಯ, ಅದೇ 2 ಥೆಸಲೋನಿಕರ ಪುಸ್ತಕ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದುವಾಗ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅವರು ಬಂದಿದ್ದ ತಕ್ಷಣ ಅವರು ಮಾಡೋ ಕೆಲಸ ಏನಂತ ಅಲ್ಲಿ ಕೊಟ್ಟಿದೆ. And then shall that wicked be revealed, whom the Lord shall consume with the spirit of his mouth, and shall destroy with the brightness of his coming. ಯಾರು ಈ ವಿಕೆಡ್ ಅಂತ ಬರ್ದಿದೆಯಲ್ಲ, ಇಲ್ಲಿ ದುಷ್ಟ ಅಂತ ಬರ್ದಿದೆಯಲ್ಲ, ಈ ದುಷ್ಟ ಅನ್ನೋದು ಯಾರು ಹೇಳಿ, ಸೈತಾನ್. ಯಾರು? ಸೈತಾನ್, ಅಂಧಿಕ್ರಿಸ್ತು. ಸೈತಾನ್ ಮತ್ತು ಅವನ ಜೊತೆಗಿರೋ ಅಂಧಿಕ್ರಿಸ್ತು ಮತ್ತು ಅವನ ಜೊತೆಗಿರೋ ಎಲ್ಲ ಸಬಾರ್ಡಿನೇಟ್ಸ್, ಅವನ ಸೇನೆಯನ್ನು ದೇವರು ಏನು ಮಾಡ್ತಾರಂತೆ, ಡೆಸ್ಟ್ರಾಯ್ ಅಂದರೆ ಏನು, ನಾಶ. ಏನು ಮಾಡ್ತಾರೆ, ನಾಶಗೊಳಿಸ್ತಾರೆ. ಇವತ್ತವರೆಗೂ ನಮಗೆ ಪಿಶಾಚಿ ಯಾವತ್ತು ಪೀಡಿಸ್ತಾನೆ ಇರ್ತಾನೆ. ಅವನ ಸೇನೆಗಳು ನಮ್ಮನ್ನು ಯಾವತ್ತು ಏನು ಮಾಡ್ತಾನೆ, ಪೀಡಿಸ್ತಾನೇ ಇರ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ, ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡುವಾಗ ನಮಗೆ ಆ ಪೀಡದಿಂದ ನಮಗೇನು ಮಾಡ್ತಾರೆ, ದೇವರು ಬಿಡುಗಡೆಯನ್ನು ಕೊಡ್ತಾರೆ, ರಕ್ಷಣೆಯನ್ನು ಕೊಡ್ತಾರೆ. ಆದರೆ ಆತನ ಬರುವಿಕೆ ದಿನದಲ್ಲಿ ನಮಗೆ ಪರಿಪೂರ್ಣ ಬಿಡುಗಡೆಗೆ ಪಿಶಾಚಿನಿಂದ, ಸೈತಾನಿಂದ, ಆತನ ಸೇನೆಯಿಂದ ಯಾವಾಗ ಬರುತ್ತಂದರೆ, ಕರ್ತನಾದ ಯೇಸು ಕ್ರಿಸ್ತು ಭೂಮಿ ಮೇಲೆ ಇಳಿದ ತಕ್ಷಣ ಆತನನ್ನು ಏನು ಮಾಡ್ತಾರಂತೆ ವಾಕ್ಯ ಹೇಳ್ತಾ ಇದೆ, ನಾಶ, ಡೆಸ್ಟ್ರಾಯ್ ವಿತ್ ದ ಬ್ರೈಟ್ನೆಸ್ ಆಫ್ ಹಿಸ್ ಕಮಿಂಗ್. ಆತನ ಬರುವ ಆ ಬೆಳಕು, ಆ ಪ್ರಕಾಶವನ್ನು ನೋಡುವಾಗಲೇ ಅವನು ಏನಾಗ್ತಾನೆ, ಅಳುತ್ತ ಬ್ರೈಟ್ನೆಸ್. ಅಲ್ಲೆಲ್ಲೂಯ್ಯ. ಮನುಷ್ಯನಾಗಿ ಬರುವಾಗ ಯೇಸು ಕ್ರಿಸ್ತನನ್ನು ನೀನು ನೋಡ್ಬೋದು. ತೋಮ ಏನು ಮಾಡಿದ್ರು,
ಆತನ ಕೈಯಲ್ಲಿರುವ ಗಾಯಗಳಲ್ಲಿ ಬೆರಳನ್ನು ಬಿಟ್ಟು ನೋಡಿದನು. ಆತನ ಬಕ್ಕೆಯಲ್ಲಿರುವ ಗಾಯಗಳಲ್ಲಿ ಬೆರಳನ್ನು ಬಿಟ್ಟು ನೋಡಿದ್ನು. ಆದರೆ ಈ ಸತಿ ಏನು ಮಾಡೋಕ್ಕಾಗಲ್ಲ, ನೋಡಲಿಕ್ಕಾಗಲ್ಲ. ಆತನ ಪ್ರಕಾಶದಲ್ಲಿ, ಆತನ ಮಿಂಚುವ ಪ್ರಕಾಶದಲ್ಲಿ ಇಲ್ಲಿ ಭೂಮಿನಲ್ಲಿರುವ ದುರ್ಮಾರ್ಗರು, ಅಂಧಿಕ್ರಿಸ್ತನು, ಸೈತಾನ್ ಏನಾಗ್ತಾನಂತೆ, ಹಳದು ಹೋಗ್ತಾನಂತೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ, ಬೇಗ ಬರಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಆತನ ಬರುವಿಕೆ ತುಂಬ ಹತ್ತಿರದಲ್ಲಿದೆ. ತುಂಬ ದೂರ, ಇನ್ನೂ ತುಂಬ ವರ್ಷ ಇದೆ ಪಾಸ್ಟರ್, ಇನ್ನೂ ತುಂಬ ದಿನ ಇದೆ ಪಾಸ್ಟರ್. ನೋ, ಇಟ್ಸ್ ವೆರಿ ನಿಯರ್. ಅದು ಹೆಂಗಿದೆ, ತುಂಬ ಸಮೀಪ ಕಾಲದಲ್ಲಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನ ಬಂದಿದ್ದ ತಕ್ಷಣ ಈ ಭೂಮಿಯಲ್ಲಿ ಸೈತಾನನನ್ನು ಏನು ಮಾಡ್ತಾರೆ, ಆಳಿಸ್ತಾರೆ. ಮತ್ತು ಈ ಭೂಮಿಯನ್ನು ಏನು ಮಾಡ್ತಾರೆ, 1000 ವರ್ಷ. ಎಷ್ಟು ವರ್ಷ? 1000 ವರ್ಷ ಈ ಭೂಮಿಯನ್ನು ಏನು ಮಾಡ್ತಾರೆ, ಆಳ್ತಾರೆ. ಹಲ್ಲೆಲೂಯಾ. ದಟ್ ಈಸ್ ಕಾಲ್ಡ್ ಮಿಲಿಯನಮ್. 1000 ವರ್ಷ ಈ ಭೂಮಿಯನ್ನು ಆಳ್ತಾರೆ. ಈ ಭೂಮಿಯಾಗ ಆಳುವಾಗ ದೇವರು ಮಾತ್ರ ಆಳ್ತಾರ? ಯಾರು ಆಳೋದು? ಜೊತೆಗೆ ನಾವು ಏನು ಮಾಡ್ತೀವಿ, ಆಳ್ತೀವಿ. ಆ ದಿನದಲ್ಲಿ ದುರ್ಮಾರ್ಗರಿರಲ್ಲ. ಹಲ್ಲೆಲೂಯಾ. ಆ ದಿನದಲ್ಲಿ ಏನು ಮಾಡಲ್ಲ, ದುರ್ಮಾರ್ಗರು ಆಳಲ್ಲ. ಯಾರು ಈ ಭೂಮಿಯನ್ನು ಆಳೋದು? ದೇವರು ಮತ್ತು ದೇವರ ಮಕ್ಕಳಾಗಿದ್ದ ಪರಿಶುದ್ಧರು. ಯಾರು? ಪರಿಶುದ್ಧರು. 1000 ವರ್ಷ ಭೂಮಿಯನ್ನು ಆಳ್ತಾರೆ. 1000 ವರ್ಷ ಈ ಭೂಮಿಯನ್ನು ಆಳುವಾಗ ಈ ಭೂಮಿನಲ್ಲಿ ಏನು ತುಂಬಿರುತ್ತೆ? ಸಂತೋಷ, ಸಮಾಧಾನ. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ತುಂಬಿ ತುಳುಕಿ ಹರಳುವ ಒಂದು ಆಶೀರ್ವಾದ. ಎಲ್ಲೂ ಬರಗಾಲ ಅನ್ನೋದು ನೋಡೋಕ್ಕಾಗಲ್ಲ, ಹೊಟ್ಟೆ ಹಸಿವಂತೂ ನೋಡೋಕ್ಕಾಗಲ್ಲ, ದ್ವೇಷ ಅನ್ನೋದನ್ನು ನೋಡೋಕ್ಕಾಗಲ್ಲ. ಅಂಥ ಒಂದು ಭೂಮಿಯನ್ನು ರಾಜ್ಯಭಾರದವಾಗಿ ಆಳಿಗೆ ಮಾಡಲು ಯಾರು ಬರ್ತಾ ಇದ್ದಾರೆ? ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಅವ್ರು ಬರೋದು ಅದೇ ಕಾರಣ. ಹಲ್ಲೆಲೂಯಾ. ಯಾವಾಗ ಬರ್ತಾರೆ ಪಾಸ್ಟರ್? ಆ ದಿನ ಯಾವಾಗ ನೋಡೋದು? ಕರ್ತನಾದ ದೇವರ ಮಕ್ಕಳನ್ನು ಎಲ್ಲ ಕಡೆಯಿಂದ ಬೇರೆ ರಾಜ್ಯಗಳು ಸುತ್ತಿ ಏನು ಮಾಡ್ತಾರೆ, ಅವ್ರನ್ನ ಹಿಂಸೆಗೊಳಗಾಗಿಸ್ತಾರೆ. ಇಸ್ರೇಲ್ ದೇಶವನ್ನು ಎಲ್ಲರೂ ಏನು ಮಾಡ್ತಾರೆ, ಸುತ್ಕೊತಾರೆ. ಇಸ್ರೇಲ್ ದೇಶ ಒಳಗೆ ಯಾರು ಹೋಗೋಕ್ಕಾಗಲ್ಲ, ಇಸ್ರೇಲ್ ದೇಶದಿಂದ ಆಚೆ ಯಾರು ಬರಲಿಕ್ಕಾಗಲ್ಲ. ಆ ಪರಿಸ್ಥಿತಿ. ಆ ಸಮಯದಲ್ಲಿ ಇಸ್ರೇಲ್ ಜನರೆಲ್ಲರೂ ಏನು ಮಾಡ್ತಾರೆ, ಯಾರನ್ನು ನೋಡಿ ಕೂಗ್ತಾರೆ? ಕರ್ತನನ್ನು ನೋಡಿ ಕೂಗ್ತಾರೆ, ಮೆಸಾಯವನ್ನು ನೋಡಿ ಕೂಗ್ತಾರೆ. ಹಲ್ಲೆಲೂಯಾ. ಆತನು ಇಳಿದು ಬರುವಾಗ ಅಯ್ಯೋ, ಆ ಇಸ್ರೇಲ್ ದೇಶದಲ್ಲಿ ಇಳಿದು ಬರ್ತಾರೆ. ಅವರ ಶಬ್ದ, ಅವರ ಗೋಳಾಟ, ಅವರ ಅಳು, ಆತನನ್ನು ನೋಡಿ ಏನು ಮಾಡ್ತಾರೆ, ಇಳಿದು ಬರ್ತಾರೆ. ಅವಾಗ ಅಂಧಿಕ್ರಿಸ್ತನೂ ಸರಿ, ಬೇರೆ ಯಾರೂ ಸರಿ ಏನು ಮಾಡ್ತಾರೆ, ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೈತಾನನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಸರಿ ಪಾಸ್ಟರ್, ಸೈತಾನನ್ನು ಈ 1000 ವರ್ಷ ಏನು ಮಾಡ್ತಾರೆ ಕರ್ತನು? ಪ್ರಕಟಣೆ ಬರೆದ ಪುಸ್ತಕ 20ನೇ ಅಧ್ಯಾಯ 1ರಿಂದ 7ನೇ ವಾಕ್ಯವರೆಗೂ. ಪ್ರಕಟಣೆ ಬರೆದ ಪುಸ್ತಕ 20ನೇ ಅಧ್ಯಾಯ 1ರಿಂದ 7ನೇ ವಾಕ್ಯವರೆಗೂ. ಸೈತಾನನ್ನು ಏನು ಮಾಡ್ತಾರೆ? ಕರ್ತನ ಬಂಧಿಸ್ತಾರೆ. ಏನು ಮಾಡ್ತಾರೆ? ಬಂಧಿಸ್ತಾರೆ. ಹಿ ವಿಲ್ ಬೈಂಡ್ ದ ಸೆಟನ್. ಬಂಧಿಸಿ ಆತನ್ನು ಎಲ್ಲ ಹಾಕ್ತಾರೆ? ಬಾಟಮ್ಲೆಸ್ ಪಿಟ್, ಬಾದಾಳ, ಅಗಿಲ ಬಾದಾಳ. ಹಂಗಂದ್ರೆ ಏನು? ಕೆಳಗೆ ಹಾಕಿದ್ರೆ ಕೆಳಗಡೆ ಏನಿರಲ್ಲ, ಡೆಪ್ತ್ ಅನ್ನೋದಿರಲ್ಲ. ಏನಿರಲ್ಲ? ಇವಾಗ ನಾನು ಇಲ್ಲಿಂದ ಒಂದು ಪೆನ್ಸಿಲ್ ಹಾಕಿದ್ರೆ ಏನಾಗುತ್ತೆ? ಇಲ್ಲಿ ಕೆಳಗೆ ಬಿದ್ದೋಗುತ್ತೆ. ಆದರೆ ಅಲ್ಲಿ ಹೋಗ್ತಾನೇ ಇರಬೇಕು. ಬಾಟಮ್ಲೆಸ್ ಪಿಟ್.
ಏನದು? ಬಾಟಮ್ಲೆಸ್ ಪಿಟ್. ಅದಕ್ಕೆ ತಳ ಅನ್ನೋದಿಲ್ಲ. ಏನಿಲ್ಲ? ದಳ ಅನ್ನೋದು ಇಲ್ಲ. ಹಾಕಿದ್ರೆ ಅಷ್ಟೇ, ಬಿದ್ದರೆ ಹೋಯ್ತು. KGF ಅಲ್ಲಿ ಮತ್ತು ಹಟ್ಟಿ ಮೈನ್ಸಲ್ಲಿ ಕೆಲವು ಸ್ಥಳಗಳಲ್ಲಿ ಒಳಗಡೆ ಹೋದಾಗ ಡೇಂಜರ್ ಅಂತ ಹಾಕಿರ್ತಾರೆ. ಆ ಸ್ಥಳಗಳಲ್ಲಿ ವರ್ಕರ್ಸ್ ಹೋಗೋಕ್ಕೆ ಅಲೋ ಮಾಡಲ್ಲ ಒಳಗಡೆ. ಏನು ವಿಚಾರ ಅಂದರೆ ಸಿಂಕ್ ಅಂತಾರೆ ಅದಕ್ಕೆ ಹೆಸರು. ಏನಂತಾರೆ? ಸಿಂಕ್. ಕೆಳಗೆ ಬಿದ್ದರೆ ಅಷ್ಟೇ. ಎಷ್ಟು ಸಾವಿರ ಅಡಿ ಆಳ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಎಷ್ಟು ಆಳ ಇದೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಅಲ್ಲಿ ಕ್ಲೋಸ್ ಮಾಡಿಕ್ಕಿರ್ತಾರೆ. ಭೂಮಿನಲ್ಲಿ ಅದಕ್ಕೆ ಆಳ ಇರುತ್ತೆ, ಬಟ್ ಮನುಷ್ಯ ರೀಚ್ ಆಗದಿರೋ ಎಷ್ಟು ಡೇಂಜರಸ್ ಪ್ಲೇಸ್. ಆ ಭೂಮಿನಲ್ಲಿರೋ ಎಲ್ಲೋ ಒಂದು ಚಿಕ್ಕ ಜಾಗದಲ್ಲಿ ಒಂದು ಬೋಳಿರೋ ಜಾಗದಲ್ಲಿ ಅದರಲ್ಲೇ ಮನುಷ್ಯನು ಹೋಗಿ ಬಿದ್ದರೆ ಕೆಳಗೆ ಎಲ್ಲೋಗಿ ಸೇರುತ್ತೆ. ಅದಕ್ಕೆ ಬಾಟಮ್ ಎಲ್ಲಿದೆ ಅಂತ ಕಂಡುಹಿಡಿಯೋಕ್ಕಾಗ್ದಿರೇ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನ್ನು ಹಾಕೋ ಜಾಗ ಹೆಂಗಿರುತ್ತೆ? ಬಾಟಮ್ ಪಿಟ್. ಅವನು ತಿರ್ಗಾ ಎದ್ದು ಆಚೆ ಬಂದು ಆ 1000 ವರ್ಷ ದೇವರ ಆಳ್ವಿಕೆಯಲ್ಲಿ ತನ್ನ ಮಕ್ಕಳು ಸಂತೋಷವಾಗಿರೋ ಸಮಯವನ್ನು ನೋಡೋಕ್ಕಾಗ್ದಿರೋ ಒಂದು ಕಾಲಗಳದು. ಹಲ್ಲೆಲೂಯ. ಸೈತಾನ ಮತ್ತು ಅವನ ಸೇನೆಗಳು, ಅಂಧಿಕ್ರಿಸ್ತ, ಇವರೆಲ್ಲ ಈ ಭೂಮಿನಲ್ಲಿ ಇರಲಿಕ್ಕಾಗಲ್ಲ. ಹಲ್ಲೆಲೂಯ. 1000 ವರ್ಷ ಈ ಭೂಮಿಯನ್ನು ನಾವೇನು ಮಾಡ್ತೀವಿ? ಆಳ್ವಿಕೆ ಮಾಡ್ತೀವಿ. 1000 ವರ್ಷ ಈ ಭೂಮಿಯನ್ನು ನಾವೇನು ಮಾಡ್ತೀವಿ? ಸಮಾಧಾನದಿಂದ, ಸಂತೋಷದಿಂದ, ಆಶೀರ್ವಾದದಿಂದ ಕರ್ತನಾದ ಯೇಸು ಕ್ರಿಸ್ತನ ಸಿಂಹಾಸನ ಮುಂದೆ ನಮಗೂ ಒಂದು ಏನಿರುತ್ತೆ ಅಲ್ಲಿ? ಸಿಂಹಾಸನ ಕೊಟ್ಟಿರ್ತಾರೆ. ಹಲ್ಲೆಲೂಯ. ಅದಕ್ಕಾಗಿಯೇ ಇವತ್ತವರೆಗೂ ಎಲ್ಲ ಕ್ರೈಸ್ತ ಮಕ್ಕಳು ಏನು ಮಾಡ್ತಾರೆ? ಆತನ ಬರುವಿಕೆಗೆ ಕಾದಿದ್ದೀವಿ. ಹಲ್ಲೆಲೂಯ. ಆತನ ಬರುವಿಕೆಗೆ ನಾವು ಕಾದಿದ್ದೀವಿ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಬರೋ ವಾರ ಆ 1000 ವರ್ಷ ಆಳಿಗೆ ಯಾವ ರೀತಿ ಇರುತ್ತೆ, ಅದು ಹೆಂಗೆ ಇರುತ್ತೆ ಅನ್ನೋದನ್ನು ನಾವು ಧ್ಯಾನಿಸೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ವಾಕ್ಯ ಕೊಟ್ಟೋದಕ್ಕಾಗಿ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹಾಪರಲೋಕ ತಂದೆಯ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ದಿನದಲ್ಲಿ ಈ ವರ್ಷ 2023 ಕೊನೇ ವಾರಗಳಲ್ಲಿ ಬಂದಿದ್ದೀವಿ ಸ್ವಾಮಿ. ಬರೋ ವಾರ ಇರೋ ಕ್ರಿಸ್ಮಸ್ ಆರಾಧನೆಯನ್ನು ದೇವರೇ 1ನೇ ತಾರೀಕಿರುವ ಆ ಕರ್ತನೇ ಸ್ತೋತ್ರ ಕೂಟು 31ನೇ ತಾರೀಕಿರುವ ಕೊನೆಯ ಆರಾಧನೆಯನ್ನು ದೇವರೇ ಆಶೀರ್ವದಿಸುವಂತೆ ಪ್ರಾರ್ಥಿಸ್ತೀನಿ ತಂದೆಯೇ. ವಾಗ್ದಾನವನ್ನು ನೀಡುವಂತೆ ಪ್ರಾರ್ಥಿಸ್ತೀನಿ ತಂದೆಯೇ. ಕರ್ತನೇ, ಮಹತ್ವವಾದ ಕಾರ್ಯಗಳನ್ನು, ಮಹತ್ವವಾದ ಮಾತುಗಳನ್ನು ನೀರು ನಮ್ಮೊಟ್ಟಿಗೆ ಮಾತಾಡುವಂತೆ ಪ್ರಾರ್ಥಿಸ್ತೀನಿ ತಂದೆಯೇ. ವಾಗ್ದಾನವನ್ನು ದೇವರೇ ನೀಡುವಂತೆ ಪ್ರಾರ್ಥಿಸ್ತೀನಿ. ಬರೋ ವರ್ಷವನ್ನು ದೇವರೇ ನಮಗೆ ಕ್ಷೇಮವಾಗಿ, ಸಮಾಧಾನದೊಟ್ಟಿಗೆ, ಆಶೀರ್ವಾದ ಒಟ್ಟಿಗೆ, ಕೊರತೆ ಇಲ್ಲದಂತೆ ದೇವರೇ ನೀವು ನಡೆಸುವಂತೆ ಪ್ರಾರ್ಥಿಸ್ತೀನಿ. ಈ ಹೋದ ಎಲ್ಲ 23ನೇ ವರ್ಷವನ್ನು ದೇವರೇ, 2023 ವರ್ಷವನ್ನು ದೇವರೇ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತೀರಿ ಸ್ವಾಮಿ. ಎಷ್ಟೋ ಜನರು ಈ ವರ್ಷ ಮುಕ್ತಾಯವನ್ನು ಕಾಣದೇ ಹೋದರು ಸ್ವಾಮಿ. ಆದರೆ ದೇವರೇ, ನಿಮ್ಮ ಸಮಾಧಾನವನ್ನು ಕಾಣಲು, ನಿಮ್ಮ ಸಂತೋಷವನ್ನು ಕಾಣಲು, ನಿಮ್ಮ ಆಶೀರ್ವಾದವನ್ನು ಕಾಣಲು, ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸಿ ದೇವರೇ ಈ ವರ್ಷವನ್ನು ಮುಗಿಸಲು ಜಯದೊಟ್ಟಿಗೆ ನಿಮ್ಮ ನಾಮವನ್ನು ಸಾರಲು ದೇವರೇ ನಮಗೆ ಕೃಪೆ ತಂದದಕ್ಕಾಗಿ ಸ್ತೋತ್ರ. ಈ ವರ್ಷ ಪೂರ್ತಿ ದೇವರೇ ಆರಾಧನೆ ಒಂದು ತಡೆ ಇಲ್ಲದೆ ನೀವು ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ಬರೋ ವರ್ಷ ದೇವರೇ ಆರಾಧನೆ ಮಾತ್ರ ಅಲ್ಲ ಸ್ವಾಮಿ, ನಮ್ಮೊಟ್ಟಿಗೆ ಅನೇಕ ಜನರು ಆರಾಧನೆಯಲ್ಲಿ ಪಾಲ್ಗೊಳ್ಳಲು ರಕ್ಷಣೆ ಬಾಕಲನ್ನು ತೆಗೆಯುವಂತೆ ಪ್ರಾರ್ಥಿಸ್ತೀನಿ ತಂದೆ. ತಡೆಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ತೊಲಗಿಸುವಂತೆ ಪ್ರಾರ್ಥಿಸ್ತೀನಿ ತಂದೆ. ಕರ್ತನ ಮಹತ್ವವಾದ ಕಾರ್ಯಗಳು, ಕರ್ತನ ಮಹತ್ವವಾದ ಆಶೀರ್ವಾದವನ್ನು ಅನೇಕರು ಕಾಣುವಂತೆ, ರಕ್ಷಣೆಯ ಬಾಕಲನ್ನು ತೆಗೆಯುವಂತೆ ಪ್ರಾರ್ಥಿಸ್ತೀನಿ ತಂದೆಯೇ. ತಡೆಗಟ್ಟುವ ಎಲ್ಲ ಸಾತಾನಿನ ಕ್ರಿಯೆಗಳು, ಎಲ್ಲ ಶೈತಾನಿನ ಬಂಧನಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವೇಳೆಯಲ್ಲಿ ಬಂಧಿಸ್ತೀನಿ ತಂದೆಯೇ. ಪ್ರಾರ್ಥನೆಯನ್ನು ಕೇಳು ಸ್ವಾಮಿ, ಆಶೀರ್ವದಿಸು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೀವಿ ನಮ್ಮ ಪರಲೋಕ ತಂದೆಯೇ. ಆಮೆನ್, ಆಮೆನ್.